ಎಲ್ಲರಿಗೆ ನಮಸ್ಕಾರ. ನಾನು ಕಿರಣ್ ಪಾಟೀಲ್, ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಯು, ತಾಲೂಕಾ ಔರಾದ್ ಬಾ. ಈಗ ತಮಗೆಲ್ಲ ಗೊತ್ತಿರುವ ಹಾಗೆ ಔರಾದ್ ತಾಲೂಕದಿಂದ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಗುಡಪಳ್ಳಿ ಗ್ರಾಮ ಪಂಚಾಯತನ್ನು ಆಯ್ಕೆ ಮಾಡಲಾಗಿದೆ. ಆದ್ದರಿಂದ ಈ ಒಂದು ಗುಡಪಳ್ಳಿ ಗ್ರಾಮ ಪಂಚಾಯತನ್ನು ಮಾದರಿ ಗ್ರಾಮ ಪಂಚಾಯತ್ ಮಾಡಲಿಕ್ಕೆ ಅಲ್ಲಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸದಸ್ಯರು ಹಾಗೂ ಅಲ್ಲಿನ ಎಲ್ಲ ಗ್ರಾಮದ ಜನಸಾಮಾನ್ಯರು ಒಂದು ಕೆಲಸಗಳು ಮತ್ತು ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ತಳಮಟ್ಟಕ್ಕೆ ತಂದು ಅದರಲ್ಲಿ ಮುಖ್ಯವಾಗಿ ಸ್ವಚ್ಛ ಭಾರತ ಮಿಷನ್ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ಮನ್ರೇಗಾ ಯೋಜನೆಗಳು, ಹಾಗೆ ಅಲ್ಲಿನ ಲೈಬ್ರರಿ ಮತ್ತು ಸ್ಕೂಲು ಮತ್ತು ಅಂಗನವಾಡಿಗಳಲ್ಲಿ ಮೂಲಭೂತ ಸೌಕರ್ಯ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅಲ್ಲಿನ ಗ್ರಾಮ ಪಂಚಾಯತ್ ಮತ್ತು ಜನಪ್ರತಿನಿಧಿಗಳೊಂದಿಗೆ ಒಂದು ಕೆಲಸಗಳನ್ನು ಮಾಡಿ ಅದೊಂದು ಮಾದರಿ ಗ್ರಾಮ ಪಂಚಾಯತ್ ಮಾಡಿದ್ದಾರೆ. ಆದ್ದರಿಂದ ಜಿಲ್ಲಾ ಮಟ್ಟದಿಂದ ಅಧಿಕಾರಿಗಳನ್ನು ನೇಮಿಸಿ ಪ್ರತಿಯೊಂದು ಕ್ಷೇತ್ರದಲ್ಲಿ ತೆಗೆದುಕೊಂಡಾಗ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡಿ ಒಂದು ಮಾದರಿ ಗ್ರಾಮ ಪಂಚಾಯತ್ ಆಗಿದ್ದಕ್ಕಾಗಿ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಹಾಗೂ ಸರ್ಕಾರವು 2024-25 ಸಾಲಿಗೆ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಗುಡಪಳ್ಳಿ ಗ್ರಾಮ ಪಂಚಾಯತಿಗೆ ನೀಡಿದ್ದಾರೆ. ಆದ್ದರಿಂದ ನಾನು ತಾಲೂಕು ಪಂಚಾಯತ್ ವತಿಯಿಂದ ಇಡೀ ಔರಾದಿಂದ ಗುಡಪಳ್ಳಿ ಗ್ರಾಮ ಪಂಚಾಯತ್ ತಂಡಕ್ಕೆ ಅಭಿನಂದನೆಗಳನ್ನು ಹೇಳುತ್ತೇನೆ. ನಮಸ್ಕಾರ. ನನ್ನ ಹೆಸರು ಸುರೇಖಾ ಶೀಲ್ವಂತ್ ಅಂತ, ಗುಡಪಳ್ಳಿ ಗ್ರಾಮ ಪಂಚಾಯತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈಗಾಗಲೇ ನಾವು ಗ್ರಾಮ ಪಂಚಾಯಿತಿಯಲ್ಲಿ 4 ಪುರಸ್ಕಾರಗಳನ್ನು ನಾವು ಈಗಾಗಲೇ ಸ್ವೀಕಾರ ಮಾಡಿದ್ದೀವಿ. 2018 ಮತ್ತು 19 ಮತ್ತು 22, 23, ಆಮೇಲೆ 20-21ನೆಯಲ್ಲಿ NREG ಯಲ್ಲಿ ಜಿಲ್ಲಾ ಮಟ್ಟದ ಪುರಸ್ಕಾರ ಮತ್ತು 22-23ನೆಯಲ್ಲಿ ರಾಜ್ಯ ಮಟ್ಟದ NREG ಪುರಸ್ಕಾರವನ್ನು ನಾವು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ಪಡೆಯಲಾಗಿದೆ. ಇನ್ನು 24-25ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರದಲ್ಲಿ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ಹೆಸರು ಆಯ್ಕೆಯಾಗಿರುತ್ತದೆ. ಅದೇ ರೀತಿ ಜಿಲ್ಲಾ ಮಟ್ಟದ ಗಾಂಧಿ ಗ್ರಾಮ ಪುರಸ್ಕಾರದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಜಿಲ್ಲಾ ಮಟ್ಟದಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಮ್ಮದೊಂದೇ ಗ್ರಾಮ ಪಂಚಾಯತಿಯನ್ನು ಆಯ್ಕೆ ಮಾಡಲಾಗಿರುತ್ತದೆ. ಇದನ್ನು ಹೇಳಲು ನಾನು ಬಹಳ ಹೆಮ್ಮೆಯಿಂದ ಹೇಳಲು ಇಚ್ಛಿಸುತ್ತೇನೆ. ಅದೇ ರೀತಿ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಾಡಲಾಗಿದ್ದ ಕಾರ್ಯಗಳನ್ನು ನಾವು ನೋಡಬೇಕಾದರೆ, ಸ್ವಚ್ಛ ವಾಹಿನಿ ಒಂದು SBM ಇದರಲ್ಲಿ ಖರೀದಿ ಮಾಡಲಾಗಿದ್ದು, ಈಗಾಗಲೇ ನಮ್ಮ ಗ್ರಾಮಗಳನ್ನು ಸ್ವಚ್ಛ ಮಾಡಲು 3 ಜನ ವರ್ಕರ್ಸ್ಗಳನ್ನು ಇಕ್ಕಲಾಗಿದೆ. ಡ್ರೈವರಿಗೆ ಆಲ್ರೆಡಿ ಈಗ ತರಬೇತಿ ಕೊಡಲಾಗಿದೆ. ಅವ್ರ ಕೈಯಲ್ಲಿ 3 ಜನ ಕಸವನ್ನು ಸಂಗ್ರಹಿಸುವಂಥ ವರ್ಕರ್ಸ್ಗಳನ್ನು ನಾವು ಈಗಾಗಲೇ ಆಯ್ಕೆ ಮಾಡಿ ಕಾರ್ಯನಿರತವಾಗಿರುತ್ತಾರೆ ಅವರು. ಮತ್ತು ಇದೇ ರೀತಿ ಹೌಸಿಂಗಲ್ಲಿ ಈಗಾಗಲೇ 300 ಮ್ಯಾಗ್ ಮನೆಗಳನ್ನು ನಾವು ಹಂಚಿಕೆ ಮಾಡಲಾಗಿರುತ್ತದೆ. ಯಶಸ್ವಿಯಾಗಿ ಅದು ಜಾರಿಗೊಳ್ಳಲಾಗಿದೆ. ಆಮೇಲೆ NREGಯಲ್ಲಿ ಈಗಾಗಲೇ 126 ಓಪನ್ ವೆಲ್, ಇಂಡಿವಿಜುವಲ್ ಓಪನ್ ವೆಲ್ಸು, ಆಮೇಲೆ ಸೆಡ್ಗಳು ಮಾಡಿದ್ದಾವೆ 62, ಆಮೇಲೆ ಬದು ನಿರ್ಮಾಣ ಒಂದು 300ಕ್ಕಿಂತ ಹೆಚ್ಚಾಗಿ ಬದು ನಿರ್ಮಾಣಗಳನ್ನು ಈಗಾಗಲೇ NREG ಥ್ರೂ ಜನರಿಗೆ ನಾವು ಫಲಾನುಭವಿಗಳಿಗೆ ಬೆನಿಫಿಟ್ಸನ್ನು ಕೊಡಲಾಗಿದೆ. ಅದೇ ರೀತಿ ಕಮ್ಯುನಿಟಿ ಓಪನ್ ವೆಲ್ ಅಂತ ಒಂದು ಗಾಂಧಿನಗರ ತಾಂಡದಲ್ಲಿ ಈಗಾಗಲೇ ಕಾಮಗಾರಿ ಚಾಲೂ ಆಗಿದೆ. ಅದರ 20 lakh ಎಸ್ಟಿಮೇಟ್ ಇದೆ, ಇದರದ್ದು ಎಸ್ಟಿಮೇಟ್ ಅಮೌಂಟು. ಈಗ ಅದನ್ನು ಕಮ್ಯುನಿಟಿ ಓಪನ್ ವೆಲ್ ಅಂತಂದು ಮಾಡಲಾಗಿದೆ. ಅದೇ ರೀತಿ ಗಾಂಧಿನಗರ್ ತಾಂಡ ಈಗಾಗಲೇ ಪ್ರಧಾನಮಂತ್ರಿ ಆದರ್ಶ ಯೋಜನೆ ಅಡಿ ಸೆಲೆಕ್ಟ್ ಆಗಿದೆ. ಅದರಲ್ಲಿ ಸ್ವಲ್ಪ 70% ಕಾಮಗಾರಿ ಈಗಾಗಲೇ ಮುಗಿದೋಗಿದೆ. ಇನ್ನು 30% ಮಾಡಬೇಕಾಗಿದೆ. ಈಗಾಗಲೇ ನಮ್ಮಲ್ಲಿ ಡಿಜಿಟಲ್ ಲೈಬ್ರರಿ ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ ಆ ಊರಿಂದು ಸ್ಟೂಡೆಂಟ್ಸು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಸ್ಟೂಡೆಂಟ್ಸ್ಗಳು ತಮ್ಮ ಇಲ್ಲಿ ಲೈಬ್ರರಿ ಬಂದು ಭಾಳ ಉಪಯೋಗ ಮಾಡ್ತಾ ಇದ್ದಾರೆ. ಅಲ್ಲಿ ಇಂಟರ್ನೆಟ್ ಫೆಸಿಲಿಟಿ, ಲೈಟ್ ಫೆಸಿಲಿಟಿ, ಆಮೇಲೆ ನಮ್ಮ ಗ್ರಾಮ ಪಂಚಾಯತಿಗೆ ಸೋಲಾರ್ ಫೆಸಿಲಿಟಿನೂ ಇದೆ. ಪೂರಾ ನಮ್ಮ ಗ್ರಾಮ ಪಂಚಾಯತಿ ಬಿಲ್ಡಿಂಗಲ್ಲಿ ಪೂರಾ ಸೋಲಾರ್ ಮ್ಯಾಗೆ ನಾವು ಲೈಟನ್ನು ಯೂಸ್ ಮಾಡ್ತೀವಿ. ಯಾವುದೇ ಎಲೆಕ್ಟ್ರಿಸಿಟಿ ಇದು ಇರೋದಿಲ್ಲ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಮೇಲೆ ಮಳೆ ನೀರು ಕೊಯ್ಲು ಒಂದು ಕಾಮಗಾರಿಯನ್ನು NREGಯಲ್ಲಿ ತೆಗೆದುಕೊಳ್ಳಲಾಗಿದೆ. ಅದನ್ನು ನೀರು ನಾವು ಬಳಸಿ ಮಳೆ ನೀರನ್ನೇ ಸಂಗ್ರಹಣೆ ಮಾಡಿ ಅದನ್ನೇ ಬಳಸ್ತಾ ಇದ್ದೀವಿ. ಆಮೇಲೆ ಸೋಲಾರ್ ಲೈಟ್ಸ್ ಆಯಿತು, ಆಫೀಸಲ್ಲಿ ಪೂರಾ ಸೋಲಾರ್ ಲೈಟ್ಸ್ ಇದೆ. NRLM ಸ್ಕೀಮ್ ಭಾಳ ಉತ್ತಮವಾಗಿ ನಡೀತಾ ಇದೆ ನಮ್ಮಲ್ಲಿ NRLM ಅಲ್ಲಿ. ಅದರೊಳಗೆ ಕೃಷಿ ಸಖಿ, ಪಶು ಸಖಿ, ನಾರಿ ಸಖಿ ಆಯಿತು, ಬ್ಯಾಂಕ್ ಸಖಿ ಅಂತ ಈಗ ಬಹಳಷ್ಟು ಸಖಿಗಳನ್ನು ಅಂದರೆ ಹೆಣ್ಮಕ್ಕಳು ಕೆಲಸವನ್ನು ಮುಂದಾಳತ್ವವಾಗಿ ಕೆಲಸ
ಮಾಡ್ತಾ ಇದ್ದಾರೆ. ಅವ್ರು ಸಕ್ಸಸ್ ಆಗಿ ಅವ್ರ ಜೀವನೋಪಾಯನೂ ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಕಸೂತಿ ಮಾಡೋದು ಆಯಿತು, ಸ್ವಂತ ಹೈನುಗಾರಿಕೆ ಮಾಡೋದು, ಇಂಥ ಸ್ವಂತ ಉದ್ಯೋಗ, ಕಿರಾಣಿ ಅಂಗಡಿ ಹಚ್ಚೋದು, ಈ ಟೈಪ್ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಆಮೇಲೆ ಆರೋಗ್ಯ ಇಲಾಖೆಯೂ ಭಾಳ ಅತ್ಯುತ್ತಮವಾಗಿ ನಮ್ಮದು ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದೆ. ಆಯಿತು, ಇನ್ನೊಂದು ನಾರಿ ನಮ್ಮದು ಈಗಾಗಲೇ ಒಂದು 24-25ನೇ ಸಾಲಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಅಂತ ನಮ್ಮ ಗ್ರಾಮ ಪಂಚಾಯತನ್ನು ಕುಡಪಳ್ಳಿ ಗ್ರಾಮ ಪಂಚಾಯತನ್ನು ಸೆಲೆಕ್ಟ್ ಮಾಡ್ಯಾರ. ಬೀದರ್ ಜಿಲ್ಲೆಯಲ್ಲಿ 2 ಪಂಚಾಯತ್ ಸೆಲೆಕ್ಟ್ ಆಗ್ಯಾವ. ಅದರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಒಂದು ಮಹಿಳಾ ಮತ್ತು ಮಕ್ಕಳ ಸ್ನೇಹಿತಿ ಗ್ರಾಮ ಪಂಚಾಯತಿಯಾಗಿ ಸೆಲೆಕ್ಷನ್ ಆಗ್ಯದ. ಈಗ ಅದ್ರ ಬಗ್ಗೆ ತರಬೇತಿಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಇಷ್ಟೆಲ್ಲ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೂ ಒಂದು ಕೈಲಿಂದಂತೂ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಊರಿನ ಗ್ರಾಮಸ್ಥರು, ಮುಖ್ಯವಾಗಿ ನಮ್ಮದು ಜನಪ್ರತಿನಿಧಿಗಳು ಇದರಲ್ಲಿ ಬಹಳ ಮುಂದಾಳತ್ವವಾಗಿ ಬಹಳ ಸಹಾಯ ಮಾಡಿದ್ದಾರೆ. ಅವ್ರ ಸಪೋರ್ಟ್ಲಿಂದ ಇವೆಲ್ಲ ಆಗ್ಯದ. ಆಯಿತು, ಹಿಂದಿಂದು PDOs ಆಗಲಿ, ಆಯಿತು ಊರಿನ ಗ್ರಾಮಸ್ಥರಾಗಲಿ, ಆಯಿತು ನಮ್ಮ ಪಂಚಾಯತ್ ಸ್ಟಾಫ್ ಆಗಲಿ, ಎಲ್ಲರೂ ಕೈಗೂಡಿಸಿ ಕೆಲಸ ಮಾಡಿಸಲಕ್ಕ ಇವೆಲ್ಲ ಪ್ರಶಸ್ತಿಗಳು ತೆಗೆದುಕೊಳ್ಳಕ ಒಂದು ಇದು ಒಂದು ಸಾಧ್ಯ ಆಗ್ಯದ ಅಂತಂದು ಹೇಳಕ್ಕೆ ನಾನು ಬಯಸ್ತೀನಿ. ಈ ಇಷ್ಟೆಲ್ಲ ಗ್ರಾಮ ಪಂಚಾಯತಿಗೆ ಪ್ರಶಸ್ತಿ ಬರಬೇಕಾದ್ರೆ ಈಗ ಜನಪ್ರತಿನಿಧಿಗಳು, ಊರಿನ ಗ್ರಾಮಸ್ಥರಲ್ಲದೆ ನಮ್ಮ ಅಧಿಕಾರಿಗಳು ಮತ್ತು DC ಅವರು, ನಮ್ಮ ಜಿಲ್ಲಾ ಪಂಚಾಯತಿಯ CEO ಅವರು ಮತ್ತು ನಮ್ಮ ತಾಲೂಕಾ ಪಂಚಾಯತಿಯ EO ಅವರು, ಇವರೆಲ್ಲ ಕೈಗೂಡಿಸಿ ಇವರೆಲ್ಲ ಸಹಕಾರದಿಂದ, ಒಟ್ಟು ಸಹಕಾರದ ಒಗ್ಗಟ್ಟಿನಿಂದ ಕೆಲಸ ಮಾಡಿಸಲಕ್ಕೆ ಇವೆಲ್ಲ ಪ್ರಶಸ್ತಿಗಳು ತಗೊಳ್ಳಕ ಒಂದು ಸಾಧ್ಯ ಆಗ್ಯದ ಅಂತಂದು ಈ ಮೂಲಕ ನಾನು ಹೇಳ ಬಯಸ್ತೀನಿ. ಈ ಪ್ರಶಸ್ತಿ ತೆಗೆದುಕೊಳ್ಳಕ್ಕೆ ಕಾರಣೀಭೂತರಾದ ತಮಗೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ನಿಮ್ಮ ಹೆಸರು ಮೇಡಮ್? ಸುರೇಖಾ ಶೀಲ್ವಂತ್. ನನ್ನ ಹೆಸರು ರವೀಂದ್ರ ರೆಡ್ಡಿ ಹೆಗಡೆ ಅಂತೇಳಿ. ನಾವು ಉಜನಿ ಗ್ರಾಮದ ಇದ್ದೇನೆ ರೀ. 2015ರಾಗ ಇದು ಗ್ರಾಮ ಪಂಚಾಯತ್ ಹೊಸದಾಗ್ಯದ ರೀ ಔರಾದ್ ತಾಲೂಕಿನಾಗ. ಏನಂದ್ರೆ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇಲ್ಲಿ ಈ ಪಂಚಾಯತ್ ಗಾರ್ಡನು ಮತ್ತು ಏನಂದ್ರೆ ಕಾಂಪೌಂಡ್ ವಾಲು, ಈ ಪಂಚಾಯತ್ ಪೂರ್ತಿ ಸೋಲಾರ್ ಅದ. ಇಲ್ಲಿಂದ ಸದಸ್ಯರು ಮತ್ತು ಅಧಿಕಾರಿಗಳು ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಯಾರ. ಮತ್ತು ಇಲ್ಲಿ ಏನಂದ್ರೆ ರೈತರಿಗೆಲ್ಲ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಕೊಟ್ಟರು ಸದಸ್ಯರೆಲ್ಲ ಮತ್ತು ಅಧಿಕಾರಿಗಳು ಎಲ್ಲ. ಹೊಲದವರಿಗೆ ಕೊಳವೆ ಹೊಡ್ಕೊಳಕ್ಕೆ ಅದಕ್ಕೆ ಭಾಳಷ್ಟು ಸವಲತ್ತು ಕೊಟ್ರೆ. ಮತ್ತೇನದಂದ್ರೆ ಇಲ್ಲಿ ಇದು ಟೋಟಲ್ ಎಲ್ಲ ನರೇಗಾದಾಗೆ ಮಾಡ್ಯಾರ. ಇದು ಕಾಂಪೌಂಡ್ ವಾಲು, ಗಾರ್ಡನು ಪೂರ್ತಿ ಸೋಲಾರ್ ಮೇಲೆ ಅದಕ್ಕೆ ಲೈಟಿಂದ ಕನೆಕ್ಷನ್ ಇಲ್ಲ. ಇದಕ್ಕೆ ಏನು ಬೇಡ ಸೋಲಾರ್ ಅದ ಪೂರ್ತಿ. ನಿಮ್ಮ ಹೆಸರು ಸರ್? ಅಂದರೆ ನಿಮ್ಮ ಹೆಸರು? ನಮ್ಮ ಹೆಸರು ರವೀಂದ್ರ ರೆಡ್ಡಿ ರೀ. ಸರ್, ನನ್ನ ಹೆಸರು ಕೇಶವ್ ಗೋರ್ಟೇಕರ್, ಗುಡಪಳ್ಳಿ ಗ್ರಾಮಸ್ಥರು ರೀ. ಇಲ್ಲಿ ಪಂಚಾಯತ್ ಇಷ್ಟೊಂದು ಮುಂದುವರಿಲಿಕ್ಕೆ ಎಲ್ಲ ಸದಸ್ಯರು, ಅಧ್ಯಕ್ಷರು ಮತ್ತು ಹಿಂದಿನ PDOರಾದಂಥ ಶ್ರೀ ಸಂತೋಷ್ ಪಾಟೀಲ್ ಅವರು, ಅವರ ಸಹಕಾರದಿಂದ ನಮಗೆ 4 ಪ್ರಶಸ್ತಿ ರಾಜ್ಯ ಮಟ್ಟದ್ದು, ಡಿಸ್ಟಿಕ್ ಜಿಲ್ಲಾ ಮಟ್ಟದ್ದು ಮತ್ತು ತಾಲೂಕು ಮಟ್ಟದ ಗಾಂಧಿ ಗ್ರಾಮ ಪುರಸ್ಕಾರ 2 ಸಿಕ್ಕಿದವು ಸರ್. ಎಲ್ಲ ಒಳ್ಳೆಯ ಅಧಿಕಾರಿಗಳಿದ್ದರು. ಈಗ ಬಂದ ನಂತರ ಒಳ್ಳೆಯವರೇ ಆದರು. ಅವರು ರೈತರಿಗೆಲ್ಲ ಬೆನಿಫಿಟ್ ನಮಗೆಲ್ಲ ಸರಿಯಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಎಲ್ಲ ಕೆಲಸಗಳು ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ಜನಕ್ಕೆ ಏನೇ ಪ್ರಾಬ್ಲಮ್ ಇದ್ರೂ ಅವಾಗಿಂದ ಒಂದು 10 ನಿಮಿಷದಲ್ಲಿ ಸಾಲ್ವ್ ಮಾಡಿದ್ದಾರೆ. ಯಾವುದೇ ಸ್ಕೂಲಲ್ಲಿ ಶೌಚಾಲಯ ಆಗಲಿ ಮತ್ತು CC ರೋಡ್ ಆಗಲಿ, ಸ್ಕೂಲ್ ಕಾಂಪೌಂಡ್ ಆಗಲಿ, ಇವೆಲ್ಲ ಮಾಡಿಕೊಟ್ಟಿದ್ದಾರೆ ಸರ್. ಇಂಥ ಅಧಿಕಾರಿಗಳು ಪಡಿಬೇಕಾದ್ರೆ UO ಸರ್ ಆಗಲಿ, CS ಸರ್ ಆಗಲಿ, ಎಲ್ಲರೂ ಕರೆಕ್ಟಾಗಿ ನಾವು ರೈತರಿಗೆ ಏನು ಅನುಕೂಲ ಸಿಗಬೇಕು ಪಂಚಾಯತ್ಲಿಂದ ಅದೆಲ್ಲ ಕಲ್ಪಿಸ್ಕೊಟ್ಟಿದ್ದಾರೆ ಸರ್. ನನ್ನ ಹೆಸರು ಕೇಶವ್ ಗೋರ್ಟೇಕರ್, ಗುಡಪಳ್ಳಿ ಗ್ರಾಮಸ್ಥ ಸರ್. ಸರ್, ನಮ್ಮ ಹೆಸರು ತುಕಾರಾಮ್ ಚವ್ಹಾಣ್, ಗುಡಪಳ್ಳಿ ತಾಂಡ. ನಂಬಲ್ಲಿ ಸರ್ 2015ದಾಗ ಪಂಚಾಯತ್ ಆಯ್ತು ಸರ್ ಹೊಸದಾಗಿ. ಅದ್ರ ಬಾದ್ ಶಿವಾನಂದ್ PDO ಅಂತ ಇದ್ದರು ಸರ್. ಅವರು ಕೈ ಮೇಲೆ ಇದೆಲ್ಲ ಪಂಚಾಯತ್ ಕಟ್ಟಿಸಿದ್ರು ಸರ್. ಕಟ್ಟಿಸಿ ಮತ್ತು ಅವ್ರನ್ನೂ ಚೆನ್ನಾಗಿ ಕೆಲಸ ಮಾಡಿ ಹೋಗ್ಯಾರ ಸರ್. ಅದ್ರ ಬಾದ್ ಸಂತೋಷ್ ಪಾಟೀಲ್ ಅಂತ ಬಂದರು ಸರ್. ಅವರೆಲ್ಲ ಗಾರ್ಡನ್ ಪೀಡನ್ ಎಲ್ಲ ಚಲೋ ಮಾಡಿದ್ರು ಸರ್ ಅವ್ರನ್ನೂ. ಮತ್ತು ನಂಬಲ್ಲಿ ಏನದ ಅದ್ರ ಬಾದ್ ಮೇಡಮ್ ಅವ್ರು ಭೀ ಬಂದಾರ ರೀ. ಅವ್ರನ್ನೂ ಚೆನ್ನಾಗಿ ಹರ್ಯಾರಿ. ಹೊಲ್ದೇನದ ಕೆಲಸ ಏನೋ ಕಾಲುವೆ ಗಂಡಿ ಮತ್ತು ಕಲ್ಲಯ್ಯದು ಎಲ್ಲ ಚಲೋ ಮಾಡ್ಸ್ಯಾರ ಸರ್. ನಮ್ಮಲ್ಲಿ ಸ್ಕೂಲ್ದು ಡಿಜಿಟಲ್ ಎಲ್ಲ ಬೋರ್ಡು ಮತ್ತು ಇಲ್ಲಿ ಡಿಜಿಟಲ್ ಬೋರ್ಡ್ ಸರ್ ಪಂಚಾಯತ್ದು ಮತ್ತೆಲ್ಲ ಚಲೋ ಮಾಡ್ಯಾರ ಸರ್. ನಮ್ದು ಗುಡಪಳ್ಳಿ ಪಂಚಾಯತ್ ಹಣೆ ಬರದ ಸರ್, ಕಿಸ್ಮತ್ ಅನ್ಬೇಕು. ಅಷ್ಟು PDO ಒಳ್ಳೆಯವ್ರು ಸಿಗ್ಬೇಕಂದ್ರೆ ನಮಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ಯಾರ. ಮತ್ತು ಅವ್ರದಿಂದ ನಮಗೆ ಪುರಸ್ಕಾರ ಬಂದದ ಸರ್. ಮತ್ತು ನಮ್ಮ ಪಂಚಾಯತಿಗೆ ಬಂದಿಂದು ಇಷ್ಟೇ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ತುಕಾರಾಮ್ ಚವ್ಹಾಣ್, ಗುಡಪಳ್ಳಿ ಸರ್.